ನಿಮ್ಮ ಮೊದಲನೇ ಪ್ರಶ್ನೆ, ಕರ್ನಾಟಕದ ನಾಡಗೀತೆಯ ಸಾಹಿತ್ಯ ರಚಿಸಿದವರು ಯಾರು? ಸರಿ ಉತ್ತರ ಆಪ್ಷನ್ ಬಿ, ಕುವೆಂಪು. ಕರ್ನಾಟಕದ ನಾಡಗೀತೆಯ ಸಾಹಿತ್ಯ ರಚಿಸಿದವರು ಕುವೆಂಪು. ನಿಮ್ಮ ಮುಂದಿನ ಪ್ರಶ್ನೆ, ಗೌತಮ ಬುದ್ಧರ ಜನ್ಮಸ್ಥಳ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಲುಂಬಿನಿ. ಗೌತಮ ಬುದ್ಧರ ಜನ್ಮಸ್ಥಳ ಲುಂಬಿನಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ಮೆದುಳಿನ ಬಹುಪಾಲು ಯಾವ ಅಂಶದಿಂದ ಕೂಡಿದೆ? ಸರಿ ಉತ್ತರ ಆಪ್ಷನ್ ಸಿ, ನೀರು. ಮಾನವನ ಮೆದುಳು ಹೆಚ್ಚು ನೀರಿನ ಅಂಶದಿಂದ ಕೂಡಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಕೆಂಪುಕೋಟೆ ನೆಲೆಸಿರುವ ನಗರ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ದೆಹಲಿ. ಕೆಂಪುಕೋಟೆಯು ನೆಲೆಸಿರುವ ನಗರ ದೆಹಲಿ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಬಡ ರಾಜ್ಯವೆಂದು ಹೆಚ್ಚಾಗಿ ಉಲ್ಲೇಖವಾಗುವುದು ಯಾವುದು? ಸರಿ ಉತ್ತರ ಆಪ್ಷನ್ ಹೇ, ಬಿಹಾರ. ಭಾರತದ ಬಡ ರಾಜ್ಯ ಬಿಹಾರವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಶ್ವಾಸಕೋಶವಿಲ್ಲದೆ ಎರೆಹುಳು ಹೇಗೆ ಉಸಿರಾಡುತ್ತದೆ? ಸರಿ ಉತ್ತರ ಆಪ್ಷನ್ ಸಿ, ಚರ್ಮ. ಶ್ವಾಸಕೋಶವಿಲ್ಲದೆ ಎರೆಹುಳು ಚರ್ಮದ ಮುಖಾಂತರ ಉಸಿರಾಡುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಕೌರವರ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣಕ್ಕೆ ಮುಂದಾದವರು ಯಾರು? ಸರಿ ಉತ್ತರ ಆಪ್ಷನ್ ಸಿ, ದುಶ್ಯಾಸನ. ದ್ರೌಪದಿಯ ವಸ್ತ್ರಾಭರಣಕ್ಕೆ ಮುಂದಾದವರು ದುಶ್ಯಾಸನ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಆನೆ. ಕರ್ನಾಟಕದ ರಾಜ್ಯ ಪ್ರಾಣಿ ಆನೆಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಶ್ರೀರಾಮ ಜನಿಸಿದ ಪುಣ್ಯಕ್ಷೇತ್ರ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಅಯೋಧ್ಯೆ. ಶ್ರೀರಾಮ ಜನಿಸಿದ ಪುಣ್ಯಕ್ಷೇತ್ರ ಅಯೋಧ್ಯೆಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಸೌರವ್ಯೂಹದ ಕೇಂದ್ರ ಸ್ಥಾನದಲ್ಲಿರುವುದು ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಸೂರ್ಯ. ಸೌರವ್ಯೂಹದ ಕೇಂದ್ರ ಸ್ಥಾನದಲ್ಲಿರುವುದು ಸೂರ್ಯವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ತರಕಾರಿ ಉತ್ಪಾದನೆಯಲ್ಲಿ ಭಾರತದ ಸ್ಥಾನ ಎಷ್ಟನೆಯದು? ಸರಿ ಉತ್ತರ ಆಪ್ಷನ್ ಬಿ, ಎರಡನೆಯದು. ತರಕಾರಿ ಉತ್ಪಾದನೆಯಲ್ಲಿ ಭಾರತದ ಸ್ಥಾನ ಎರಡನೇ ಸ್ಥಾನ. ನಿಮ್ಮ ಮುಂದಿನ ಪ್ರಶ್ನೆ, ತೀವ್ರ ಹಸಿವಿನಲ್ಲಿ ತನ್ನ ಮರಿಗಳನ್ನೇ ತಿನ್ನುವ ಗುಣ ಕಂಡುಬರುವ ಜೀವಿ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಇಲಿ. ತೀವ್ರ ಹಸಿವಿನಲ್ಲಿ ತನ್ನ ಮರಿಗಳನ್ನು ತಿನ್ನುವ ಗುಣ ಕಂಡುಬರುವ ಜೀವಿ ಇಲಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಸೂರ್ಯನ ದಿಕ್ಕಿನತ್ತ ತಿರುಗುವ ಹೂವು ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಸೂರ್ಯಕಾಂತಿ. ಸೂರ್ಯನ ದಿಕ್ಕಿನತ್ತ ತಿರುಗುವ ಹೂವು ಸೂರ್ಯಕಾಂತಿ. ನಿಮ್ಮ ಮುಂದಿನ ಪ್ರಶ್ನೆ, ಹಸಿರು ಗಿಳಿಯ ಸರಾಸರಿ ಆಯುಷ್ಯ ಎಷ್ಟು? ಆಪ್ಷನ್ಸ್ ಎ 10 ವರ್ಷ, ಬಿ 15 ವರ್ಷ, ಸಿ 25 ವರ್ಷ, ಡಿ 40 ವರ್ಷ. ಸರಿ ಉತ್ತರ ಆಪ್ಷನ್ ಬಿ 15 ವರ್ಷ. ಹಸಿರು ಗಿಳಿಯ ಸರಾಸರಿ ಆಯುಷ್ಯ 15 ವರ್ಷ. ನಿಮ್ಮ ಮುಂದಿನ ಪ್ರಶ್ನೆ, ಗೌತಮ ಬುದ್ಧರಿಗೆ ಜ್ಞಾನೋದಯವಾದ ಮರ ಯಾವುದು? ಆಪ್ಷನ್ಸ್ ಎ ಬೇವಿನ ಮರ, ಬಿ ಅರಳಿ ಮರ, ಸಿ ಮಾವಿನ ಮರ, ಡಿ ಆಲದ ಮರ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಅರಳಿ ಮರ. ಗೌತಮ ಬುದ್ಧರಿಗೆ ಜ್ಞಾನೋದಯವಾದ ಮರ ಅರಳಿ ಮರ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ರಕ್ತದಲ್ಲಿ ಪ್ರಮುಖವಾಗಿ ಕಂಡುಬರುವ ಲೋಹ ಯಾವುದು? ಆಪ್ಷನ್ಸ್ ಎ ತಾಮ್ರ, ಬಿ ಚಿನ್ನ, ಸಿ ಕಬ್ಬಿಣ, ಡಿ ಬೆಳ್ಳಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಕಬ್ಬಿಣ. ಮಾನವನ ದೇಹದಲ್ಲಿ ಪ್ರಮುಖವಾಗಿ ಕಂಡುಬರುವ ಲೋಹ ಕಬ್ಬಿಣವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಆನೆಯ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷಗಳು? ಆಪ್ಷನ್ಸ್ ಎ 30 ವರ್ಷ, ಬಿ 40 ವರ್ಷ, ಸಿ 70 ವರ್ಷ, ಡಿ 90 ವರ್ಷ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ.
ಸರಿ ಉತ್ತರ ಆಪ್ಷನ್ ಸಿ 70 ವರ್ಷ. ಆನೆಯ ಸರಾಸರಿ ಜೀವಿತಾವಧಿ 70 ವರ್ಷಗಳು. ನಿಮ್ಮ ಮುಂದಿನ ಪ್ರಶ್ನೆ ಅಧಿಕೃತ ರಾಜಧಾನಿ ಇಲ್ಲದ ದೇಶ ಯಾವುದು? ಆಪ್ಷನ್ಸ್ ಎ ಮೊನಾಕೋ, ಬಿ ನೌರು, ಸಿ ಮಾಲ್ಡೀವ್ಸ್, ಡಿ ಭೂತಾನ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ನೌರು. ಅಧಿಕೃತ ರಾಜಧಾನಿ ಇಲ್ಲದ ದೇಶ ನೌರು ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕದ ಅತ್ಯಂತ ಸ್ವಚ್ಛ ನಗರವೆಂದು ಪ್ರಸಿದ್ಧವಾದದ್ದು ಯಾವುದು? ಆಪ್ಷನ್ಸ್ ಎ ಬೆಂಗಳೂರು, ಬಿ ಮಂಗಳೂರು, ಸಿ ಮೈಸೂರು, ಡಿ ಹುಬ್ಬಳ್ಳಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಮೈಸೂರು. ಕರ್ನಾಟಕದ ಅತ್ಯಂತ ಸ್ವಚ್ಛ ನಗರವೆಂದು ಪ್ರಸಿದ್ಧವಾದದ್ದು ಮೈಸೂರು. ನಿಮ್ಮ ಮುಂದಿನ ಪ್ರಶ್ನೆ ಮಾನವನ ಒಂದು ಕಣ್ಣಿನ ಸರಾಸರಿ ತೂಕ ಎಷ್ಟು? ಆಪ್ಷನ್ಸ್ ಎ 5 ಗ್ರಾಂ, ಬಿ 7.5 ಗ್ರಾಂ, ಸಿ 10 ಗ್ರಾಂ, ಡಿ 12 ಗ್ರಾಂ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ 7.5 ಗ್ರಾಂ. ಮಾನವನ ಒಂದು ಕಣ್ಣಿನ ಸರಾಸರಿ ತೂಕ 7.5 ಗ್ರಾಂ. ನಿಮ್ಮ ಮುಂದಿನ ಪ್ರಶ್ನೆ ದುರ್ಯೋಧನನ ಅಂತ್ಯಕ್ಕೆ ಕಾರಣರಾದವರು ಯಾರು? ಆಪ್ಷನ್ಸ್ ಎ ಅರ್ಜುನ, ಬಿ ಭೀಮ, ಸಿ ಕರ್ಣ, ಡಿ ಯುಧಿಷ್ಠಿರ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಭೀಮ. ದುರ್ಯೋಧನನ ಅಂತ್ಯಕ್ಕೆ ಕಾರಣರಾದವರು ಭೀಮ. ನಿಮ್ಮ ಮುಂದಿನ ಪ್ರಶ್ನೆ ತ್ರಿವರ್ಣ ಧ್ವಜದಲ್ಲಿರುವ ಬಣ್ಣಗಳ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಎ 2, ಬಿ 3, ಸಿ 4, ಡಿ 5. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ 3. ತ್ರಿವರ್ಣ ಧ್ವಜದಲ್ಲಿರುವ ಬಣ್ಣಗಳ ಸಂಖ್ಯೆ 3. ನಿಮ್ಮ ಮುಂದಿನ ಪ್ರಶ್ನೆ ಮಹಾಭಾರತವನ್ನ ಮತ್ತೊಂದು ಹೆಸರಿನಿಂದ ಏನೆಂದು ಕರೀತಾರೆ? ಆಪ್ಷನ್ಸ್ ಎ ರಾಮಾಯಣ, ಬಿ ಪಂಚಮ ವೇದ, ಸಿ ಪುರಾಣ ಸಾರ, ಡಿ ಗೀತಾ ಸಾರ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಪಂಚಮ ವೇದ. ಮಹಾಭಾರತವನ್ನ ಮತ್ತೊಂದು ಹೆಸರಿನಿಂದ ಪಂಚಮ ವೇದವೆಂದು ಕರೀತಾರೆ. ನಿಮ್ಮ ಮುಂದಿನ ಪ್ರಶ್ನೆ ಸಾಗರದ ಆಳ ಅಳೆಯುವ ಸಾಧನ ಯಾವುದು? ಆಪ್ಷನ್ಸ್ ಎ ಬ್ಯಾರೋಮೀಟರ್, ಬಿ ಪಾಥೋಮೀಟರ್, ಸಿ ಐಗ್ರೋಮೀಟರ್, ಡಿ ಸ್ಪೀಡೋಮೀಟರ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಪಾಥೋಮೀಟರ್. ಸಾಗರದ ಆಳ ಅಳೆಯುವ ಸಾಧನ ಪಾಥೋಮೀಟರ್. ನಿಮ್ಮ ಮುಂದಿನ ಪ್ರಶ್ನೆ ಯಾವ ಋತುವಿನಲ್ಲಿ ದೇಹಕ್ಕೆ ಹೆಚ್ಚು ಶಕ್ತಿ ಬೇಕಾಗುತ್ತದೆ? ಆಪ್ಷನ್ಸ್ ಎ ಬೇಸಿಗೆ, ಬಿ ಮಳೆಗಾಲ, ಸಿ ಚಳಿಗಾಲ, ಡಿ ವಸಂತಕಾಲ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಚಳಿಗಾಲ. ಚಳಿಗಾಲ ಋತುವಿನಲ್ಲಿ ದೇಹಕ್ಕೆ ಹೆಚ್ಚು ಶಕ್ತಿ ಬೇಕಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ ಮಾನವನ ಮೆದುಳಿನ ಸಹಜ ಬಣ್ಣ ಯಾವುದು? ಆಪ್ಷನ್ಸ್ ಎ ಬಿಳಿ, ಬಿ ಕೆಂಪು, ಸಿ ಗುಲಾಬಿ, ಡಿ ಹಳದಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಗುಲಾಬಿ. ಮಾನವನ ಮೆದುಳಿನ ಸಹಜ ಬಣ್ಣ ಗುಲಾಬಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಹಳೆಯ ದೇಶ ಯಾವುದು? ಆಪ್ಷನ್ಸ್ ಎ ಚೀನಾ, ಬಿ ಈಜಿಪ್ಟ್, ಸಿ ಗ್ರೀಸ್, ಡಿ ಜಪಾನ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ಜಪಾನ್. ವಿಶ್ವದ ಅತ್ಯಂತ ಹಳೆಯ ದೇಶ ಜಪಾನ್ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ ಚಂದ್ರನನ್ನು ತಲುಪಲು ಅಪೋಲೋ ಯಾನಕ್ಕೆ ಎಷ್ಟು ಸಮಯ ಬೇಕಾಯಿತು? ಆಪ್ಷನ್ಸ್ ಎ 1 ದಿನ, ಬಿ 2 ದಿನ, ಸಿ 3 ದಿನ, ಡಿ 7 ದಿನ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ 3 ದಿನ. ಚಂದ್ರನನ್ನು ತಲುಪಲು ಅಪೋಲೋ ಯಾನಕ್ಕೆ 3 ದಿನಗಳು ಬೇಕಾಯಿತು. ನಿಮ್ಮ ಮುಂದಿನ ಪ್ರಶ್ನೆ ಮಾನವನ ಕಣ್ಣುಗಳು ಸುಮಾರು ಎಷ್ಟು ಡಿಗ್ರಿಯವರೆಗೆ ತಿರುಗಬಲ್ಲವು? ಆಪ್ಷನ್ಸ್ ಎ 90 ಡಿಗ್ರಿ, ಬಿ 120 ಡಿಗ್ರಿ, ಸಿ 180 ಡಿಗ್ರಿ, ಡಿ 270 ಡಿಗ್ರಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ 90 ಡಿಗ್ರಿ. ಮಾನವನ ಕಣ್ಣುಗಳು ಸುಮಾರು 90 ಡಿಗ್ರಿಗಳವರೆಗೆ ತಿರುಗಬಲ್ಲವು. ನಿಮ್ಮ ಮುಂದಿನ ಪ್ರಶ್ನೆ ಏಷ್ಯಾ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ಆಪ್ಷನ್ಸ್ ಎ 48, ಬಿ 49, ಸಿ 50, ಡಿ 51. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ 49. ಏಷ್ಯಾದ ಖಂಡದಲ್ಲಿ ಒಟ್ಟು 49 ದೇಶಗಳಿವೆ.